ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ಕೆಲವೊಂದಿಷ್ಟು ಸುಳ್ಳ ಸುದ್ದಿಗಳು ಏನಪ್ಪ ಅಂದ್ರೆ ಹರಿದಾಡಕದಾವ. SIT ಅವರು ದಾರಿಯನ್ನು ತಪ್ಪಿಸ್ತಾ ಇದಾರ, ಅಥವಾ SIT ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಕೆಲವೊಂದಿಷ್ಟು ಮಾಧ್ಯಮಗಳು ಏನಪ್ಪ ಅಂದ್ರೆ ಬಿಂಸಾಗದಾವ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬಂಗ್ಲೆಗೂಡದಲ್ಲಿ ಸಿಗ್ತಿರ್ತಕ್ಕಂಥ ಆಸ್ತಿ ಪಂಜರಗಳು ಅದಾವಲ್ಲ, ಅವೆಲ್ಲ ಮೋಕ್ಷಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಆಸ್ತಿ ಪಂಜರಗಳು ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಸಾಗದಾವ. ಅದ್ರ ಜೊತೆಗೆ ಈ ಕಿರಿಕೀರ್ತಿ ಗಿಳಿಯಾರ್ ಅಂತಕ್ಕಂಥ ಈ ಏನು ನೀಚ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನದಾರಲ್ಲ, ಇವ್ರಿಗೆ ಏನು ಬೇಕಾಗ್ಯದಪ್ಪ ಅಂದ್ರೆ ಸಾಕ್ಷಿ ಬೇಕಾಗ್ಯದ. ಇವರು ಪ್ರಾರಂಭದಿಂದ ಹಿಡ್ಕೊಂಡು ಕೂಡ ಇವತ್ತಿನವರೆಗೂ ಕೂಡ ಸಾಕ್ಷಿನೇ ಬೇಕಾಗ್ಯದ. ಇಲ್ಲಿ ಜನಸಾಮಾನ್ಯರಲ್ಲಿ ಮೂಡುವ ಒಂದೇ ಒಂದು ಪ್ರಶ್ನೆ ಇರ್ತದೆ, ಏನಪ್ಪಾ ಅಂದ್ರೆ ಮೊಬೈಲಲ್ಲೇ ಸಾಕ್ಷಿ ಅದ ತಂದು ಹೇಳಿ ಇಲ್ಲಿವರೆಗೂ ಸಾಕ್ಷಿ ಕೊಡಲಿಲ್ಲಲ್ಲ ಅಂತಕ್ಕಂಥ ಮನೋಭಾವನೆ ಕೆಲವೊಂದಿಷ್ಟು ಸಾಮಾನ್ಯ ಜನರಲ್ಲಿ ಇರ್ತದೆ, ಕೆಲವೊಂದಿಷ್ಟು ಅಷ್ಟ. ಆದರೆ ಇದೇ ಈ ಕಿರಿಕೀರ್ತಿ, ಈ ಗಿಳಿಯಾರ್ ಪ್ರತಿ ಸಲ ಏನು ಹೇಳ್ತಾರಪ್ಪ ಅಂದ್ರೆ ಮೊಬೈಲ್ನಲ್ಲಿ ಇರ್ತಕ್ಕಂಥ ಸಾಕ್ಷಿಯನ್ನು ನೀವು ಕೊಡಬೇಕು. ಹಾಗಾದರೆ ನನ್ನ ಪ್ರಶ್ನೆ ಏನು, SIT ಯಾಕೆ ಇಲ್ಲಿವರೆಗೂ ಕೂಡ ಹರ್ಷೇಂದ್ರನನ್ನ, ಅವನ ಮಗನನ್ನ ತನಿಖೆಯನ್ನು ಮಾಡಲಿಲ್ಲ, ವೀರೇಂದ್ರ ಹೆಗಡೆಯನ್ನ ತನಿಖೆ ಯಾಕೆ ಮಾಡಲಿಲ್ಲ? ಯಾಕಂದ್ರೆ ಇದು ನಡೆದಿರ್ತಕ್ಕಂಥದ್ದು ಅವರ ವ್ಯಾಪ್ತಿಯಲ್ಲೇ. ಧರ್ಮಸ್ಥಳ ಅಂತಕ್ಕಂಥ ಸ್ಥಳ ಈ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್ ಅಂತಕ್ಕಂಥ ಏನು ವ್ಯಕ್ತಿಗಳದಾರಲ್ಲ, ಇವರ ಒಂದು ಆರ್ಡರ್ನಿಂದ ಒಂದು ಹುಲ್ಲು ಕಡ್ಡಿ ಕೂಡ ಅಲಿಗಾಡೋದಿಲ್ಲ ಅಲ್ಲಿ. ಅದಕ್ಕಾಗಿ 4,000 ಎಕರೆ ಮೇಲ್ಪಟ್ಟು ಆಸ್ತಿಯನ್ನ ಮಾಡಿದ್ದಾರೆ ಇವರು. ಸಿಕ್ಕಾಪಟ್ಟೆ ದುಡ್ಡನ್ನು ಮಾಡ್ಕೊಂಡಿಟ್ಟಿದ್ದಾರೆ ಇವರು. ನನ್ನ ಹಿಂದೂ ದೇವರನ್ನ ಬಿಸ್ನೆಸ್ಗಾಗಿ ಬಳಸ್ಕೊಂಡಿದ್ದಾರೆ ಇವರು. ಸೊ ಹಿಂಗಿರ್ಬೇಕಾದ್ರೆ ನನಗೆ ಮತ್ತೊಂದು ಮೂಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ, ಧಾರವಾಡದ ಒಬ್ಬ ಮುಕ್ಕಳೆಪ್ಪ, ಯೂಟ್ಯೂಬ್ ಒಂದು ಕಾಮಿಡಿ ಮಾಡ್ತಕ್ಕಂಥ ಒಬ್ಬ ಮುಕ್ಕಳೆಪ್ಪ ಒಂದು ಹಿಂದೂ ಧರ್ಮದ ಯುವತಿಯನ್ನ ಮದುವೆ ಆದ ತಿಳ್ಕೊಂಡ ಎಷ್ಟೋ ಹಿಂದೂ ಸಂಘಟನೆಗಳು ಏನಪ್ಪ ಅಂದ್ರೆ ಅವನ ವಿರುದ್ಧ ಕೇಸನ್ನು ದಾಖಲೆ ಮಾಡೋದಕ್ಕಾಗಿರ್ಬೋದು, ಹೋರಾಟಕ್ಕೆ ಆಗಿರ್ಬೋದು ಇಳಿದಿದಾವ. ಹೌದಲ್ಲ, ಒಬ್ಬ ಹಿಂದೂ ಹೆಣ್ಣು ಮಗಳು ಮದುವೆ ಆಗಿ ಆಳತ್ತ ತಿಳ್ಕೊಂಡಷ್ಟೆ. ಆದ್ರೆ ಒಬ್ಬ ಹಿಂದೂ ಧರ್ಮೀಯಳನ್ನ, ನನ್ನ ಹಿಂದೂ ಧರ್ಮವನ್ನ ಬಿಸ್ನೆಸ್ ಆಗಿ ಮಾಡ್ಕೊಂಡ ಅಲ್ಲಿ ನನ್ನ ಹಿಂದೂ ಧರ್ಮದ ಒಬ್ಬ ಅಪ್ರಾಪ್ತ ಬಾಲಿಕೆಯನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆಯನ್ನ ಮಾಡಿರ್ತಕ್ಕಂಥವ್ರ ವಿರುದ್ಧ ಯಾವ ಒಂದು ಹಿಂದೂ ಸಂಘಟನೆ ಕೂಡ ಹೋರಾಟಕ್ಕೆ ಇಳಿಲಿಲ್ಲಲ್ಲ. ನಾಚಿಕೆ ಬರಬೇಕ್ರಿ. ಅದಕ್ಕೆ ಕಲ್ಕಿ ಹುಟ್ಟಿ ಬರ್ತಂತ ಹೇಳ್ಯಾರ. ಕಲ್ಕಿ ಇಸ್ಲಾಂ ಧರ್ಮದ ವಿರುದ್ಧ ಹೋರಾಟ ಮಾಡಕ್ ಬರೋದಿಲ್ಲ. ಕಲ್ಕಿ ಜೈನ್ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಅಥವಾ ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಹೋರಾಟ ಮಾಡಕ್ ಬರೋದಿಲ್ಲ. ಕಲ್ಕಿ ಬರೋದು ನಮ್ಮ ಹಿಂದೂ ಧರ್ಮದಲ್ಲೇ, ನಮ್ಮ ಸನಾತನ ಧರ್ಮದಲ್ಲೇ ನಮ್ಮವರೇ ನಮ್ಮ ದೇವರುಗಳನ್ನ ಬಲಗೈಯಾಗ ಎಡಗೈಯಾಗಿ ಇಟ್ಕೊಂಡ ಬಿಸ್ನೆಸ್ ಮಾಡ್ಕೊಂಡ ತಮ್ಮ ದುರುದ್ದೇಶಕ್ಕಾಗಿ ಬಳಸ್ಕೊಂಡ ಅಮಾಯಕ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ಕೊಡಿಸ್ದ, ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ಒಂದೇ ಒಂದು ಮಾತನ್ನ ಮಾತಾಡದೆ ಅಧರ್ಮವಾಗಿ ನಡ್ಕೊಳ್ಳಲ್ಲ, ಧರ್ಮವನ್ನು ಹಾಳು ಮಾಡ್ತಾ ಇದಾರಲ್ಲ, ಇವರನ್ನೆಲ್ಲ ನಾಶ ಮಾಡೋದಕ್ಕೆ ಕಲ್ಕಿ ಹುಟ್ಟಿ ಬರ್ತಾನ್ರಿ. ಉದಾಹರಣೆಗೆ ಈ ಕಿರಿಕೀರ್ತಿ ಮತ್ತು ಈ ಗಿಳಿಯಾರ್ ಅಂತ ನೀಚ ಮನಸ್ಥಿತಿ ಇರ್ತಕ್ಕಂಥವ್ರು ಮತ್ತು ಇವ್ಯಾವ ದೇವ ಮಾನವರ ತಿರುಗಾಡ್ತಾರಲ್ಲ, ಇವರ ಇಡೀ ಒಂದು ದಿನ ಇವರ ಇಡೀ ವಂಶ ಸರ್ವನಾಶ ಆಗಿ ಹೋಗ್ತದೆ. ನೋಡ್ಕೊತ ಹೋಗ್ರಿ ನೀವು. ಈ ಕಿರಿಕೀರ್ತಿ ಬೀದಿ ನಾಯಿಯಾಗಿ ಸತ್ತು ಹೋಗ್ತಾನ ನೋಡ್ರಿ. ಬೇಕಾದ್ರೆ ಈ ಕಿರಿಕೀರ್ತಿ ಬೀದಿ ನಾಯಿ. ಯಾಕಂದ್ರೆ ಇವನಿಗೆ ಬೇಕಾಗಿರೋದು ಸಾಕ್ಷಿ ಸಾಕ್ಷಿ ಸಾಕ್ಷಿ. ಎಲ್ಲಿದು? ಮೊಬೈಲ್ನಾಗ ಇರ್ತಕ್ಕಂಥ ಸಾಕ್ಷಿ. ಈ ಕಿರಿಕೀರ್ತಿಗೆ ಆ ಚಿನ್ನಯ್ಯ ಬಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಸಾಕಾಗಲಿಲ್ಲ. ಹೌದು, ಮಟ್ಟನವ್ರು ಹೇಳಿದ್ರು ಮೊಬೈಲ್ನಾಗ ಅದ ತಂದು. ಮೊಬೈಲ್ನಾಗ ಏನದ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದ. ಚಿನ್ನಯ್ಯ 2 ವರ್ಷ ಹಿಂದುಗಡೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೂಡ ಅದ. ಇವತ್ತು SIT ತನಿಖೆ ಮುಗಿದ ನಂತರ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರಲ್ಲ, ಯಾಕೆ ಅವಾಗ ಅವನಿಗೆ ಭಯ ಕಾಡಲಿಲ್ಲ? ಅಲ್ಲಿ ಸ್ಟೇಟ್ಮೆಂಟ್ 164 ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಅಲ್ಲಿ ಹೇಳಿರ್ತಾರಲ್ಲ ಅವನಿಗೆ, ನಿನಗೆ ಇದರಲ್ಲಿ ಶಿಕ್ಷೆ ಆಗ್ತದೆ ಸುಳ್ಳು ಹೇಳಿದ್ರ ತಂದು. ಅವಾಗ ಅವನಿಗೆ ಭಯ ಕಾಡಲಿಲ್ಲ. ಚಿನ್ನಯ್ಯ ಇವತ್ತು ಒಂದು ಮಾತನ್ನ ಹೇಳ್ತಾನಪ್ಪ ಅಂದ್ರೆ, ಚಿಕ್ಕ ಧನಿಗಳ ಮಗ ಏನಪ್ಪಾ ಅಂದ್ರೆ ಸೌಜನ್ಯನ ಹತ್ಯೆ ಮಾಡ್ಯಾನಂತ ಹೇಳ್ತಾರು. ಚಿಕ್ಕ ಧನಿಗಳ ಮಗ ಸೌಜನ್ಯನ ಹತ್ಯೆ ಮಾಡ್ಯಾರ. ಹಾಗಾದ್ರೆ ಇಲ್ಲಿವರೆಗೂ SIT ಯಾಕ ಚಿಕ್ಕ ಧನಿ ಮತ್ತು ದೊಡ್ಡ ಧನಿ ಅವನ ಮಕ್ಕಳನ್ನ ಯಾಕೆ ಇಲ್ಲಿವರೆಗೂ ತನಿಖೆ ಮಾಡಲಿಲ್ಲ ಅಂತಕ್ಕಂಥ ಯಕ್ಷ ಪ್ರಶ್ನೆ ನಮ್ಮಲ್ಲೇ ಕಾಡಾಗದ. ಹಾಗಾದ್ರೆ SITಯನ್ನ ಕೊಂಡು ತಗೊಂಡಿದ್ದಾರೇನ? ಈ ಕಿರಿಕಿರಿತಿಗೆ ಮೊಬೈಲ್ನಾಗ ಬೇಕಾಗಿರ್ತಕ್ಕಂಥ ಸಾಕ್ಷಿ ಬೇಕಾಗಿತ್ತಲ್ಲ.
ಹಾಗಾದರೆ ಬಂಗಲೆ ಗುಡ್ಡದಲ್ಲಿ ಸಿಗ್ತಕ್ಕಂಥ ಹೆಣಗಳಿಗೆ, ಆ ಅಸ್ಥಿ ಪಂಜರಗಳಿಗೆ ಬೆಲೆನೇ ಇಲ್ಲ, ಬೆಲೆ ಇಲ್ಲ. ಹಾಗಾದರೆ ಈ ಕಿರಿಕಿರ್ತಿ ಬೇಕಾಗಿರ್ತಕ್ಕಂಥ ಮೊಬೈಲ್ನಾಗ ಬೇಕಾಗಿರ್ತಕ್ಕಂಥ ಸಾಕ್ಷಿಗಳು ಯಾವ ಬೇಕಾಗ್ಯಾವ ಇವನಿಗೆ? ಈ ಸರಣಿಗಳ ಮೇಲೆ ಸರಣಿ ಏನು ವಿಡಿಯೋಗಳು ಬರ್ತಾ ಇದಾವಲ್ಲ, ಇದನ್ನ ಎಲ್ಲವೂ ಕೂಡ ಏನು ಹೇಳಿದಾನಪ್ಪ ಅಂದ್ರೆ ಕಿರಿಕಿರ್ತಿ ಮತ್ತು ಗಿಳಿಯ ಲುಚ್ಚ ಲಪ್ಪಂಗ್ ನಾಲ್ಕು ನನ್ನ ಮಗ ಏನು ಹೇಳ್ಯಾನಂದ್ರೆ ಇವನು ಇವೆಲ್ಲ ಕಟ್ಟುಕತೆ, ಇದೆಲ್ಲ ಸುಳ್ಳು. ಹಾಗಾದ್ರೆ ಸತ್ಯ ಯಾವುದು? CCTV ಕ್ಯಾಮ್ರಾ ನೀವು ಡ್ಯಾಮೇಜ್ ಮಾಡಿಬಿಟ್ರಿ ವಿಡಿಯೋಗಳನ್ನು, ಅದನ್ನು ಕೂಡ ನೀವೇನು ಮಾಡಿದ್ರಿ ಅಂದ್ರೆ ನಿಜ ಅಂತಾನೆ ಹೇಳಿಬಿಟ್ರಿ, ಸುಳ್ಳನ್ನ ನಿಜ ಅಂತ ಹೇಳಿಬಿಟ್ರಿ. ಆ FSL ರಿಪೋರ್ಟ್ ಕಳಿಸ್ಬೇಕಾಗಿತ್ತು, ಅದನ್ನು ಕೂಡ ನೀವು ಲೇಟ್, ಅದಕ್ಕೊಂದು ಕಟ್ಟುಕತೆಯನ್ನು ಕಟ್ಟಿದ್ರಿ. ಒಬ್ಬ ಅಮಾಯಕ ಸಂತೋಷ್ ರಾವ್ನನ್ನ ಅಪರಾಧಿಯನ್ನಾಗಿ ಜೈಲಿಗೆ ಕಳಿಸಿದ್ರಿ. ಯಾಕಂದ್ರೆ ಈ ಸೌಜನ್ಯ ಕೇಸ್ ಮುಚ್ಚಿ ಹೋಗ್ಬೇಕಂತ ತಿಳ್ಕೊಂಡು ನಿಮ್ಮ ಅಪರಾಧಿಗಳು ನಿಲ್ಲಬೇಕಂತಂದು. ಇನ್ನೊಂದು ಕಡೆ ಬಂಗಲೆ ಗುಡ್ಡದಲ್ಲಿರ್ತಕ್ಕಂಥ ಹೆಣಗಳಿಗೆ, ಅಸ್ಥಿ ಪಂಜರಗಳಿಗೆ ಮೋಕ್ಷಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವು ಅಸ್ಥಿ ಪಂಜರ ತಂದ ನೀವು ಅಲ್ಲಿ ಹೇಳಿದ್ರಿ. ಅದ್ರ ಜೊತೆಗೆ ಸೌಜನ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಷ್ಟೋ ಸಾಕ್ಷಿಗಳನ್ನು ನಾಶ ಮಾಡಿದ್ರಿ, ಅಥವಾ ಆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಅಥವಾ ಆ ವಿಷಯ ಗೊತ್ತಿರ್ತಕ್ಕಂಥ ಕೆಲವೊಂದಿಷ್ಟು ವ್ಯಕ್ತಿಗಳು ಏನಪ್ಪ ಅಂದ್ರೆ ಆಕಸ್ಮಿಕವಾಗಿ ಅನಾಹುತಕ್ಕೀಡಾಗಿ ಅವ್ರು ಸಾವಾಯ್ತು, ಅದಕ್ಕೊಂದು ಬೇರೆ ಕಟ್ಟಿದ್ರಿ. ಅಂದ್ರೆ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಕತೆ ಅದ. ಅಂದ್ರೆ ಇಲ್ಲಿ ನಿಮ್ಮ ಮಾತನ್ನ ಎಲ್ಲವನ್ನು ನಂಬಬೇಕು, ನಿಮ್ಮ ಮಾತನ್ನ ಎಲ್ಲವನ್ನು ಕೂಡ ನಂಬಬೇಕು. ಆದರೆ ಚಿನ್ನಯ್ಯ ಸ್ವತಃ ತಾನಾಗಿ ಬಂದು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನಂಬಬಾರದು. ಅಥವಾ ಅಲ್ಲಿ ಸಿಗ್ತಕ್ಕಂಥ ಬುರುಡೆ ಏನದಾವಲ್ಲ ಅಲ್ಲಿ ಅಸ್ಥಿಪಂಜರಗಳು, ಅದನ್ನು ನಂಬಕ್ಕೆ ಹೋಗೋದಿಲ್ಲ. ಆ ಮಂಡ್ಯದಿಂದ ಬಂದಿರತಕ್ಕಂಥ ಹೆಣ್ಣು ಮಗಳು ನಾನು ನೋಡಿದ್ದೀನಿ ಅಂತಂದು ಹೇಳ್ತಾಳಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಇವ್ಯಾವು ಸಾಕ್ಷಿನೇ ಅಲ್ಲ. ಹಾಗಾದ್ರೆ ಕಿರಿಕಿರ್ತಿ ಬೇಕಾಗಿರೋ ಸಾಕ್ಷಿ ಏನಪ್ಪಾ ಅಂದ್ರೆ ರೇಪನ್ನ ಮಾಡಿರ್ತಕ್ಕಂಥ ವಿಡಿಯೋ ಬೇಕಾಗಿದೆ. ಅತ್ಯಾಚಾರ ನಡೀತಲ್ಲ, ಅದು ಹೆಂಗೆ ನಡೀತು, ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿಡಿಯೋ ಮಾಡಬೇಕಾಗಿತ್ತು ಇವನಿಗೆ. ಆ ವಿಡಿಯೋ ಇದ್ರೆ ಮಾತ್ರ ನಂಬ್ತಾನೆ ಇವನು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಇಲ್ಲಿವರೆಗೂ ಏನು ಪ್ರಕರಣಗಳು ನಡೆದಿದಾವಲ್ಲ, ಇಲ್ಲಿವರೆಗೂ ಪ್ರಕರಣಗಳಿಗೆ ಶಿಕ್ಷೆ ಆಗ್ಯಾವಲ್ಲ, ಅದು ಕೇವಲ ವಿಡಿಯೋ ಇದ್ರೆ ಮಾತ್ರ ಶಿಕ್ಷೆ ಆಗಿದ್ದಾನ. ಅಂದ್ರೆ ಸಾಕ್ಷಿಗಳಿಗೆ ಬೆಲೆನೇ ಇಲ್ಲ, ಇಲ್ಲಿ ದುಡ್ಡಿಗೆ ಬೆಲೆ ಜಾಸ್ತಿ ಅದ. ಈ ಕಿರಿಕಿರ್ತಿ ಮಬ್ಬ ಹಡಿಸಿ ಮಗ ಇವನಿಗೆ ವಿಡಿಯೋ ಬೇಕಾ, ದಾಖಲೆಗಳನ್ನ ಸುಟ್ಟು ಹಾಕ್ಯಾರ, ಸರ್ವನಾಶ ಮಾಡೋಗ್ಯಾರ. ಒಂದೇ ಒಂದು ದಾಖಲೆಗಳನ್ನ ಕೂಡ ಇಡಲಿಲ್ಲ. ಅದನ್ನು ನೋಡಿರ್ತಕ್ಕಂಥವ್ರು, ಅದ್ರ ವಿಷಯ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಇವರು ಉಳಿಸ್ಲಿಲ್ಲ, ಎಲ್ಲರೂ ಕೂಡ ಕೊಂದು ಹಾಕಿದ್ದಾರೆ. ಮತ್ತು ಇವತ್ತು ಇವರಿಗೆ ವಿಡಿಯೋ ಬೇಕಾಗಿದೆ. ಸೆಕ್ಸ್ ಮಾಡಿರ್ತಕ್ಕಂಥದ್ದಂದ್ರೆ ಅದೇನು ಅತ್ಯಾಚಾರ ಆಗಿತ್ತಲ್ಲ ಅಲ್ಲಿ, ಆ ವಿಡಿಯೋ ಬೇಕಾಗಿದೆ. ಈ ದರಿದ್ರ ನನ್ನ ಮಗ ಹೇಳ್ತಾನೆ ಕಿರಿಕಿರ್ತಿ, ಇವನಿಗೆ ಎಲ್ಲಡಿಕೆ ತಿಂದು ಉಳ್ಬೇಕು, ಗುಟ್ಕಾ ತಿಂದು ಉಳ್ಬೇಕು, ಹೆಂಗೆ ಉಳ್ಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಇವನಿಗೆ ಬೇಕಾಗಿರೋದು ಇದೆ ಅಲ್ಲ, ಮತ್ತೇನು ಬೇಕು ಇವನಿಗೆ? ಇಲ್ಲ ಅಂದ್ರೆ ನಾನು ರೇಪ್ ಮಾಡಿ ಅವಳನ್ನ ಮರ್ಡರ್ ಮಾಡಿದೆ ಅಂತಂದು ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡಬೇಕಾಗಿತ್ತ, ಸಿಕ್ಕ ಮತ್ತು ಹೆಬ್ಬಟ್ಟು ಹೊಡೆದ ಸಹಿ ಮಾಡಿ ಕೊಡಬೇಕಾಗಿತ್ತ, ಏನು ಮಾಡಿ ಕೊಡಬೇಕಾಗಿತ್ತು ಇವನಿಗೆ? ಯಾವ ಸಾಕ್ಷಿ ಬೇಕಾಗಿತ್ತು ಇವನಿಗೆ? ಲೇ ಕಿರಿಕಿರ್ತಿ ಮಬ್ಬ ಹಡಿಸಿ ಮಗನ, ಒಂದು ಮಾತು ಹೇಳ್ತೇನೆ ನೆನ್ಪಿಟ್ಕೋ, ಬೆಂಕಿಲ್ದ ಇವತ್ತು ಹೊಗೆ ಆಡಂಗಿಲ್ಲ. ಒಬ್ಬ ದೊಡ್ಡ ವ್ಯಕ್ತಿಯ ವಿರುದ್ಧ ಇದು ಷಡ್ಯಂತ್ರ ಅಲ್ಲ, ಅವನ ಕರ್ಮ. ಅದು ಅವನು ಮಾಡಿರ್ತಕ್ಕಂಥ ಪಾಪಗಳ ಕರ್ಮ ತೊಳಿಬೇಕಾಗ್ಯದ. ನೀ ಎಲ್ಲೋ ಒಂದು ಕಡೆ ಕುತ್ಕೊಂಡ ನನಗೆ ಸಾಕ್ಷಿ ಕೊಡ್ರಿ ಹೇಳ್ತೀಯಲ್ಲ, ಅಂದ್ರೆ ಇವು ಯಾವುದಕ್ಕೂ ಸಾಕ್ಷಿನೇ ಇಲ್ಲ. ಎಲ್ಲದಾವು ನಮ್ಮ ಹಿಂದೂ ಸಂಘಟನೆಗಳು, ಎಲ್ಲದಾವು ಇವು? ಸೌಜನ್ಯ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನ ನಡೆದದ. ಇದೇನು ಬುರುಡೆ ಕೇಸ್ ಅದಲ್ಲ, ಇದನ್ನು ಕೂಡ ಮುಚ್ಚಾಕ್ತಕ್ಕಂಥ ನಡೆದದ. ನನಗನ್ಸೋ ಮಟ್ಟಿಗೆ ಈ SIT ಆಗಿರ್ಬೋದು, ಇದು ಯಾಕೆ ತೊಗೊಂಡು ಬಂದ್ರೆ ಅನ್ನೋದನ್ನು ನನಗೆ ಒಂಥರ ಅನ್ಸಾಗದ. ಆದರೂ ಕೂಡ ಏನಪ್ಪ ಅಂದ್ರೆ SIT ತನಿಖೆ ಮಾಡ್ತಾ ಇದೆ, ಮಾಡಲಿ. ಆದ್ರೆ ಇಲ್ಲಿ ಹರ್ಷೇಂದ್ರ, ವೀರೇಂದ್ರ, ಅವನ ಮಗನ್ನ ಎಲ್ಲರೂ ಕೂಡ ತನಿಖೆ ಮಾಡಬೇಕು. ಒಬ್ಬ ಉದಯ್ ಜೈನ್ ಒಂದು ಸಲ ತನಿಖೆಯಾಗಿ ಏನು ಹೋಗ್ಯಾನಲ್ಲ, ಇಲ್ಲಿವರೆಗೂ ಅವನು ಸತ್ತಾನೋ ಅದಾನೋ ಎಲ್ಲದಾನ ಅಂತಕ್ಕಂಥ ಮಾಹಿತಿನೇ ಇಲ್ಲ. ಅವನ ಬಗ್ಗೆ ಯಾವ ಮೀಡಿಯಾದಾಗ ತೋರಿಸಂಗಿಲ್ಲ. ಅಂದ್ರೆ ಅವನು ತಪ್ಪೇ ಮಾಡಿಲ್ಲ ಅಂತಕ್ಕಂಥದ್ದನ್ನ ಬಿಂಬಿಸ್ತಾರೆ ಇವ್ರು ನಾಲಾಯಕ ನನ್ನ ಮಕ್ಕಳು ತಂದು. ಆದರೆ ಒಂದು ಮಾತು ಹೇಳ್ತೀನಿ, ಸೌಜನ್ಯ ಪ್ರಕರಣಕ್ಕೆ ಏನಿದಲ್ಲ ನ್ಯಾಯ ಸಿಗ್ತದೆ. ಯಾವ SIT ಕೊಡಲಿಲ್ಲ ಅಂದರೂ ಕೂಡ, ಯಾವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡಲಿಲ್ಲ ಅಂದರೂ ಕೂಡ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಸೌಜನ್ಯಗೆ ನ್ಯಾಯ ಕೊಡಿಸ್ತಾರಂತಕ್ಕಂಥ ಆತ್ಮವಿಶ್ವಾಸ ನನಗದ. 100% ನ್ಯಾಯ ಸಿಗ್ತದೆ. ಕಿರಿಕಿರ್ತಿ ಇವತ್ತಿಲ್ಲ ನಾಳೆ ನೀನು ಬೀದಿ ಹೆಣ ಆಗಿ
ಆ ದೇವರದಾನ, ನೀನು ನಾಯಿ ಥರ ಸತ್ತು ಹೋಗ್ತೀನಿ ನೋಡ್ಕೊತ ಹೋಗ್ಬಿಡು. ನಮಸ್ಕಾರ, ಮತ್ತೆ ಬರ್ತೀನಿ.